ಅಳಿಯಂದ್ರೆ ನಿಧಾನಕ್ಕೆ ಹೊಡೀರಿ, ತೆಗ್ದು ತೆಂಬು ನೋಡಿಕೊಂಡು. ಅಳಿಯಂದ್ರೆ ನಿಧಾನಕ್ಕೆ ಹೊಡೀರಿ ಗಾಡಿನ. ಸರಿ ಅತ್ತೆ, ನಿಧಾನಕ್ಕೆ ಹೊಡಿತಾ ಇದ್ದೀನಿ. ಆಯ್ತತ್ತೆ. ಗಂಗಾ, ಇನ್ನೂ ಸ್ಪೀಡ್ ಜಾಸ್ತಿ ಇರಲಾ ಇಷ್ಟೇ ಇರಲಾ? ಇಲ್ಲ ರೀ, ಇಷ್ಟೇ ಸಾಕು, ಇಷ್ಟೇ ಹೊಡೀರಿ. ನಿಧಾನ ಆದರೂ ಪರವಾಗಿಲ್ಲ. ಯಾಕೋ ಕಂದ, ಯಾಕೋ 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 ಹಸುವಾಗಿದೆಯಾ ನಿನಗೆ? ಹಸುವಾಗಿದೆಯಾ? ಇಲ್ಲ ಇಲ್ಲ ಇಲ್ಲ, ಮನೆ ಬಂತಪ್ಪ, ಮನೆಗೆ ಹೋಗಿ ಹೊಟ್ಟೆಗೆ ಹಾಲು ಕುಡಿಸುವಾಗ ಏನಾಗಲ್ಲ ಸ್ವಲ್ಪ. ಸರಿ ಅವ. ಹಾಂ ಅಳಿಯಂದ್ರೆ ಇಲ್ಲೇ ತಗೊಳ್ರಿ, ಇಲ್ಲೇ ಒಳಸ್ಕೊಳ್ರಿ, ಅಲ್ಲಿ ಮನೆ ಹತ್ರ ಹೋಗಿ ಒಳ್ತೈತಿ. ಇಲ್ಲಾಂದ್ರೆ ಸೀದಾ ಹೋದರೆ ಒಳಕ್ಕಾಗಲ್ಲ, ನಿಮಗೆ ತೊಂದರೆ ಆಗುತ್ತೆ. ಹಾಂ ಸರಿ ಅತ್ತಿ, ಇಲ್ಲೇ ತಗೊತೀನಿ. ಇಲ್ಲನಾ ಅತ್ತಿ? ಹಾಂ ಇಲ್ಲೇ ರೀ. ಹಾಂ ಹಿಂಗೆ ತಗೊಳ್ರಿ, ಹಿಂಗೆ ತಗೊಳ್ರಿ. ಹಾಂ ಇಲ್ಲೇ ಅತ್ತಿ. ಹಾಂ ಸರಿ. ಗಂಗಾ ಇಲ್ಲೇ ಕೂತ್ಕೊಳ್ಳವ ಚೇರ್ ಮೇಲೆ. ಆ ಬೆಡ್ಶೀಟ್ ಅದನ್ನು ಹಾಸಿ ಬಂದು ಕರ್ಕೊಂಡು ಹೋಗ್ತೇನೆ. ನಿಮ್ಮ ತಂಗಿ ಅವಳೆ ಓದೋ ಬುಕ್ಕೆಲ್ಲ ಅಲ್ಲೇ ಇಟ್ಟಾಳೋ ಏನೋ ನೋಡ್ತೇನೆ. ನೋಡಿ ಬಂದು ಕರ್ಕೊಂಡು ಹೋಗ್ತೇನೆ. ಸರಿ ಅವ್ವ, ಇಲ್ಲೇ ಕೂತ್ಕೊತೀನಿ. ನಿಮ್ಮಕ್ಕ ಬರ್ತಾಳ ಅಂತೇಳಿ ಹೇಳಿರ್ಬೇಕು ಅವರಪ್ಪ. ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬರ್ತಾರಂತೇಳಿ ಎಲ್ಲ ಬುಕ್ ಬೇಕು ಎಲ್ಲ ತೆಗ್ದಾಳ. ಕರ್ಕೊಂಡು ಬಂದು ಮನಗಿಸ್ತೆ. ಪಾಪ ಎಷ್ಟೊತ್ತನ ಕುತ್ಕೋಬೇಕು ಆ ಹುಡುಗಿ. ಆ ಹುಡುಗಿಗೆ ಹೊಟ್ಟೆ ಹಸ್ತೈತೇನೋ, ಹೊಟ್ಟೆ ಬಿಸಿದು ಏನಾರ ಮಾಡಿಕೊಡ್ಬೇಕಪ್ಪ. ಬಾಣ್ತಿ ಹೊಟ್ಟೆಗೆ ಬೇಕು, ಖಾಲಿ ಹೊಟ್ಟೆ ಇದ್ದರೆ ತ್ರಾಸಾಗುತ್ತೆ. ಹೋಗಿ ಒಂದು ಸ್ವಲ್ಪ ಉಪ್ಪಿಟ್ಟಾರ ಏನಾರ ಮಾಡ್ಕೊಂಡು ಬಂದು ಕೊಡ್ತೀನಿ. ಏನು ತಿಂತಾಳೋ ಕೇಳಿ. ಗಂಗಾ ಬಾರವ, ಎಲ್ಲ ಬೆಡ್ಶೀಟ್ ಅದನ್ನು ಹಾಸೈತಿ, ಬಾ ಮಕ್ಕೋ ಬಾ. ನಾನು ಸ್ವಲ್ಪ ಏನಾರ ಮಾಡ್ಕೊಂಡು ಬಂದು ಕೊಡ್ತೀನಿ. ಅಲ್ಲಿವರೆಗೂ ಕುತ್ಕೋ, ಬಿಸಿನೀರು ಕಾಸ್ತೀನಿ, ಬಿಸಿ ಬಿಸಿ ನೀರು ಹಾಕ್ತೇನಂತೆ. ಈಗ ಏನಾರು ಗಂಜಿ ಅದನ್ನು ಮಾಡಿಕೊಳ್ಳಿ. ಹ್ಞೂ ಅವ್ವ, ಹಸಿವಾಗಿದೆ, ಏನಾರ ಮಾಡಿಕೊಡು, ಹೊಟ್ಟೆ ಹಸಿಯಾಕಂತೈತಿ. ಸರಿ ಕಣವ, ನಾನೇನು ಸ್ವಲ್ಪ ಏನಾರ ಮಾಡ್ತೀನಿ. ಬಾ, ನಿನ್ನ ರೂಮಿಗೆ ಬಿಟ್ಟು ಹೋಗಿ ಮಾಡ್ಕೊಂಡು ಬಂದು ಕೊಡ್ತೀನಿ. ನಿನ್ನ ಗಂಡ ಅಲ್ಲೇ ಹೊರಗೆ ನಿಂತಾನ ಏನೋ. ಸರಿ ಬಾ, ಪಾಪುಗೆ ಹೊಟ್ಟೆಗೆ ಕುಡಿಸು, ನಾನು ಹೋಗಿ ನಿನಗೇನಾದರೂ ಮಾಡಿಕೊಂಡು ಬರ್ತೀನಿ. ಅಳಿಯಾರಿಗೆ ಒಂದು ಸ್ವಲ್ಪ ಚಹಾ ಮಾಡಿಕೊಟ್ಟು ಅವ್ರೇನು ತಿಂತಾರೋ ಕೇಳ್ತೀನಿ. ಸರಿ ಅವ್ವ, ನೀವು ಏನಾದರೂ ಮಾಡ್ಕೊಂಡು ಬಾ. ಅಳಬೇಡಪ್ಪ, ಅಳಬೇಡ, ನಿಂಗೆ ಹೊಟ್ಟೆ ಕುಡಿಸ್ತೇನೆ. ಸರಿ ಕುಡಿಸು. ಅಳಿಯಾರೆ ಬರ್ರಿ ಒಳಗೆ ಚಹಾ ಕುಡಿವಂತ್ರಿ ಅಂತ. ಬಂದೆ ಅತ್ತೆ ಅವರೇ. ಗಂಗಾ ತಗೊಳವ, ಕುಡಿ. ಸ್ವಲ್ಪ ಗಂಜಿ ಮಾಡ್ಕೊಂಡು ಬಂದಿದ್ದೇನೆ, ತಾಯಿಸೋದಂಗ. ಈಗ ಇದನ್ನು ಕುಡಿ, ಆಮೇಲೆ ಏನಾದರೂ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ತಂದು ಕೊಡ್ತೀನಿ ಸ್ನಾನಾಗಿನಾಗಿಂದಾಗ. ಸರಿ ಕಣವ್ವ, ಕೂಸಿನ ಆ ಕಡೆ ಮನಗಸು. ಸರಿ ಅವ್ವ, ನೀ ತಿನ್ನು. ಸರಿ ತಿಂತೇನೆ. ನಿನ್ನ ಗಂಡ ಕೊಟ್ಟು ಚಹಾ ಮಾಡಿಕೊಟ್ಟು ಬರ್ತೇನೆ. ಊಟ ಮಾಡ್ತಾರೋ ಕೇಳ್ತೀನಿ. ಗೌರವ ಅಡುಗೆ ಮಾಡಿ ಇಟ್ಟೋಳ್ಯಾಳ, ಊಟ ಮಾಡ್ತೇನೆಂದರೆ ಊಟಕ್ಕೆ ಹಾಕಿ ಕೊಡ್ತೇನೆ. ಸರಿ ಅವ್ವ, ತಿಂದು ಕುತ್ಕೋಬೇಡ, ಮಲ್ಕೋ, ಸೊಂಟ ನೋವು ಬರುತ್ತೆ. ಸರಿ ಅವ್ವ, ಕುತ್ಕೊಂತೇನೆ, ತಿಂದು ಮಲ್ಕೊತೀನಿ. ಸರಿ. ತಿಂದ ನಂತರ ಬಸಪ್ಪ ಇಲ್ಲೇ ಕುತ್ಕೊಂಡಿದ್ದೀಯಾ ನೀನು? ಚಾ ತರಲಿ, ಇಲ್ಲಾಂದ್ರೆ ಊಟನೇ ಮಾಡಿಬಿಡು. ಗೌರವ ಅಡುಗೆ ಮಾಡಿಟ್ಟು ಹೋಗಿದ್ದಾಳೆ, ಊಟ ಮಾಡಿಬಿಡು. ಅಯ್ಯೋ ಬಸಪ್ಪ, ಇಲ್ಲೇ ಕುಂತಿದ್ದೀಯಾ ನೀನು? ಸರಿ, ಊಟ ಮಾಡ್ಬಾ. ಗೌರವ ಅಡುಗೆ ಮಾಡಿಟ್ಟು ಹೋಗಿದ್ದಾಳೆ. ಇಲ್ಲ ಅತ್ತಿ, ನಮ್ಮ ಮನೆಗೆ ಹೋಗಿ ಊಟ ಮಾಡ್ತೀನಿ. ಸುಮ್ಮನೆ ಮತ್ತೆ ಅಲ್ಲಿ ಆಕೆ ಅಡುಗೆ ಮಾಡಿರ್ತಾಳ ಅತ್ತಿ, ತಿನ್ಲಿಕ್ಕಂದ್ರೆ ಓಟು ಮುಸ್ರಿ ಮನೆಗೆ ಹಾಕಿಬಿಡ್ತಾಳೆ, ಕೆಡಿಸ್ಲಾಕ ನಿಂತು ಬಿಡ್ತಾಳೆ. ಅದಕ್ಕೆ ಮನೆಗೆ ಹೋಗಿ ಊಟ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡ್ರಿ. ನಮ್ಮ ಮನೆಗೆ ಹೋಗ್ತೀನಿ ತಗೋ, ಒಂದು ಕಪ್ ಚಹಾ ಅಷ್ಟು ಕೋಲ್ಡ್ ಕುಡಿದು ಹೋಗ್ತೀನಿ. ಊಟ ಮಾಡಿದರೆ ಚೆನ್ನಾಗಿ ಆಕೈತಪ್ಪ, ನೀ ಹಂಗೆ ಹೋಗ್ತೀನಿ ಅಂತ. ಬೇಡ ತಗೋ ಅತ್ತಿ, ಅಲ್ಲೇ ಹೋಗಿ ಊಟ ಮಾಡ್ತೀನಿ. ಸರಿ ಕಣಪ್ಪ, ಊಟ ಮಾಡಂದ್ರೂ ಮಾಡ್ತಿಲ್ಲ, ಚಹಾ ತರ್ತೀನಿ. ಟೀ ಕುಡಿದ ನಂತರ ಬರ್ತೀನಿ ಅತ್ತಿ ನಾನು. ಸರಿ ಕಣಪ್ಪ, ಹೋಗಿ ಬಾ, ಹುಷಾರಿ ನೋಡು.
ಸರಿ ಬರ್ತೀನಿ ತಗೋ ಅತ್ತಿ ನಾನು. ಗಂಗಾಗೆ ಹೇಳಿಬಿಡ್ರಿ. ಸರಿ ಕಣಪ್ಪ. ಸುಡು ಸುಡ ನೀರು ಹಾಕಿದ್ರಾತು, ನೀರು ಕಾಯಕ್ಕಿಟ್ಟೇನಿ. ಗೌರವ್ ಬಂದಿಂದಾಗ ಕೂಸಿನ ಯಾರಾದ್ರಾತ್ವಾ ನೀರು ಕಾದವನ ನೋಡೋಣ. ನೀರು ಕಾದಾವು, ಗಂಗವನ್ನ ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ಮನಗಸನಕ್ಕಿನ. ಈಗ ಗೌರವ್ ಬರ್ತಾಳ, ಕೂಸಿನ ಯಾರಾದ್ರಾತ್, ಕೂಸಿಗೂ ನೀರು ಕಾಯವಂತ. ಗಂಗಾ ನೀರು ಕಾದಾವು, ಬಾರವ ಜಳಕ ಮಾಡ್ಬಾ. ಸುಡು ಸುಡ ನೀರು ಹಾಕ್ತೀನಿ, ಮೈ ಹಳವರಾಕತಿ, ಮಗು ಅಂತೀವ. ಸರಿ ಕಣವ. ಗಂಗಾ ಎದ್ದು ನೀರು ಕಾದಾವು, ಕೂಸಿನ ಆ ಕಡೆ ಮನೆಗಿಸ್ ಬಾ. ಬಾರವ್ವ ನೀರು ಹಾಕ್ತೀನಿ, ಮೇಲೆ ಕಳ್ಳಿ. ವೀಕ್ಷಕರೇ, ಕ್ಷಮೆ ಇರಲಿ, ನನಗೆ ವಿಡಿಯೋ ಮಾಡಿ ಹಾಕಲು ಆಗಲಿಲ್ಲ. ನಮ್ಮ ಅತ್ತೆಗೆ ತುಂಬ ಸೀರಿಯಸ್ ಆಗಿತ್ತು. ಶುಗರ್ ಲೋ ಆಗಿ ಮೆದುಳಿಗೇರಿ ಅವರಿಗೆ ಪ್ರಜ್ಞೆನೇ ಇದ್ದಿದ್ದಿಲ್ಲ 4-5 ದಿನ. ಅದಕ್ಕೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. 10-12 ದಿನ ಹಾಸ್ಪಿಟ್ಲಲ್ಲೇ ಇದ್ವಿ. ಬಂದ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಇದನ್ನು ಮಾಡಬೇಕನ್ನೋ ಹಾಗೆ ಇಷ್ಟು ದಿನ ಹಿಡಿಯಿತು. ಕ್ಷಮೆ ಇರಲಿ. ಈ ವಿಡಿಯೋ ಹೇಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ಲೀಸ್ ವೀಕ್ಷಕರೇ, ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಒಬ್ಬ ಬಡ ಹೆಣ್ಣು ಮಗಳು, ಇದರಿಂದಾಗಿ 2 ಕಾಸು ಬರುತ್ತಲ್ಲ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಈ ವಿಡಿಯೋ ಮಾಡಿ ಹಾಕೋದ್ರಲ್ಲಿದ್ದ ಮನೆಯಲ್ಲಿ ಮಕ್ಕಳು, ಅತ್ತೆ ಮಾವ, ವಯಸ್ಸಾದವ್ರನ್ನ ನೋಡಿಕೊಂಡು ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಪ್ಲೀಸ್ ವೀಕ್ಷಕರೇ, ಏನಾದರೂ ತಪ್ಪಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಹೀಗೆ ಮಾಡಬೇಕು ರಕ್ಷಿತಾ ಅಂಥೇಳಿ ನನಗೆ ಒಂದು ಅವಕಾಶ ಕೊಟ್ಟು ಇದನ್ನು ಮಾಡಿ. ಪ್ಲೀಸ್ ವೀಕ್ಷಕರೇ, ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮಿಂದ ಬೆಳಿಬೇಕನ್ನೋದು ನನ್ನ ಆಸೆ. ಪ್ಲೀಸ್.